ನಮಸ್ಕಾರ ಸ್ನೇಹಿತರೆ, ಕಳೆದ ಕ್ಲಾಸ್ನಲ್ಲಿ ನಾವು ಮಾಯಾ ಇಂಟರ್ಫೇಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಕ್ಲಾಸ್ನಲ್ಲಿ ನಾವು ಮಾಯಾದಲ್ಲಿ ಹೇಗೆ ನ್ಯಾವಿಗೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ, ಅಥವಾ ಮಾಯಾದಲ್ಲಿ ಇರುವಂತಹ ನ್ಯಾವಿಗೇಷನ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ನೋಡ್ತಾ ಇದ್ದೀರಾ ವಿಕಾಸ್ 3D ಅನಿಮೇಷನ್ ಕ್ಲಾಸಸ್ ಇನ್ ಕನ್ನಡ. ಸ್ನೇಹಿತರೆ, ಮಾಯಾದಲ್ಲಿ ನಾವು 3 ಡೈಮೆನ್ಷನಲ್ಲಿ ಕೆಲಸ ಮಾಡೋದು. ನಮಗೆ ಹೇಗೆ ನಿಜ ಪ್ರಪಂಚದಲ್ಲಿ ರಿಯಲ್ ವರ್ಲ್ಡ್ನಲ್ಲಿ ಹೊರಗಡೆ ಎಲ್ಲ ಆಬ್ಜೆಕ್ಟ್ಗಳನ್ನ 3 ಆಯಾಮಗಳಲ್ಲಿ ಅಥವಾ 3 ಡೈಮೆನ್ಷನ್ನಲ್ಲಿ ನೋಡ್ತೀವೋ, ಅಂದರೆ ಯಾವುದೇ ವಸ್ತು ನೋಡಿ ನಾವು ಅದರ ಉದ್ದ ನೋಡಬಹುದು, ಅದರ ಅಗಲ ನೋಡಬಹುದು, ಅಥವಾ ಅದರ ಎತ್ತರ ನೋಡಬಹುದು, ಅಥವಾ ಆಬ್ಜೆಕ್ಟನ್ನ ಹತ್ತಿರದಿಂದ ನೋಡ್ತೀವಿ, ದೂರದಿಂದ ನೋಡ್ತೀವಿ, ಎಲ್ಲ ಆ್ಯಂಗಲ್ಗಳಿಂದ ನಾವು ನೋಡಬಹುದು. ಅದೇ ಥರ 3D ಸಾಫ್ಟ್ವೇರ್ನಲ್ಲೂ ಕೂಡ ನಾವು ಆಬ್ಜೆಕ್ಟ್ಗಳನ್ನು ಈ ಥರ ಹತ್ತಿರ ಹೋಗ್ಬಿಟ್ಟು ನೋಡ್ಬೋದು. ನೋಡಿ, ಆಬ್ಜೆಕ್ಟ್ಗಳನ್ನ ನಾವು ದೂರದಿಂದ ನೋಡ್ಬೋದು ಈ ಥರ, ಅಥವಾ ಒಂದು ಕಡೆಯಿಂದ ಇಲ್ಲಿರ್ತೀವಿ, ಒಂದು ಕಡೆಯಿಂದ ಮತ್ತೊಂದು ಕಡೆ ಈ ಥರ ಹೋಗಬಹುದು, ಅಥವಾ ಆಬ್ಜೆಕ್ಟ್ಗಳನ್ನ ಎಲ್ಲ ಆ್ಯಂಗಲ್ನಿಂದ ನೋಡ್ಬೋದು. ಇವಾಗ ಈ ಆಬ್ಜೆಕ್ಟನ್ನ ನಾನು ಈ ಥರ ಎಲ್ಲ ಆ್ಯಂಗಲ್ಗಳಿಂದ ಚೆಕ್ ಮಾಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ, ಅಥವಾ ಆಬ್ಜೆಕ್ಟ್ಗಳನ್ನ ತುಂಬ ಹತ್ತಿರದಿಂದ ಹೋಗಿ ನಾವು ಚೆಕ್ ಮಾಡ್ಬೋದು ಈ ಥರ. ಸೊ ಈ ಥರ ನಾವು ಮಾಯಾದಲ್ಲಿ ಆರಾಮಾಗಿ ಓಡಾಡಬೇಕು ಅಥವಾ ನ್ಯಾವಿಗೇಟ್ ಮಾಡಬೇಕು ಅಂದರೆ, ಸೊ ನಮ್ಮ ಹತ್ರ 3 ಮುಖ್ಯವಾದ ಟೂಲ್ಸ್ ಇದೆ. ಅವು ಝೂಮ್ ಟೂಲ್, ಪ್ಯಾನ್ ಟೂಲ್ ಮತ್ತು ಆರ್ಬಿಟ್ ಟೂಲ್. ಸ್ನೇಹಿತರೆ, ಮಾಯಾದಲ್ಲಿ ಝೂಮ್ ಮಾಡಬೇಕು ಅಂದರೆ ನಮ್ಮ ಹತ್ರ 2 ಮೆಥಡ್ಸ್ ಇದೆ. ಮೊದಲನೇದು ಸ್ಕ್ರೋಲ್ ಬಟನ್. ಓಕೆ, ಮಿಡಲ್ ಮೌಸ್ ಬಟನ್ ಅಥವಾ ಸ್ಕ್ರೋಲ್ ಬಟನ್ ಏನು ಹೇಳ್ತೀವಿ ಮೌಸ್ನಲ್ಲಿ, ಸೊ ಅದನ್ನು ಜಸ್ಟ್ ತಿರುಗಿಸಿ ಅಥವಾ ಸ್ಕ್ರೋಲ್ ಮಾಡಿ ನೋಡಿ. ಸೊ ಅದನ್ನು ಸ್ಕ್ರೋಲ್ ಮಾಡೋದ್ರಿಂದ ಈ ಥರ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಸೊ ನೀವು ಅದನ್ನು ಮುಂದೆ ಸ್ಕ್ರೋಲ್ ಮಾಡಿದ್ರೆ ಝೂಮ್ ಇನ್ ಆಗುತ್ತೆ, ಅಂದರೆ ಹತ್ತಿರ ಹೋಗುತ್ತೆ. ಹಿಂದ್ಗಡೆ ಸ್ಕ್ರೋಲ್ ಮಾಡಿದ್ರೆ ಅದು ಝೂಮ್ ಔಟ್ ಆಗುತ್ತೆ ಅಥವಾ ದೂರ ಹೋಗುತ್ತೆ. ಎಷ್ಟು ಬೇಕಾದರೂ ಈ ಥರ ಝೂಮ್ ಔಟ್ ಮಾಡ್ಬೋದು ಅಥವಾ ಎಷ್ಟು ಬೇಕಾದರೂ ಝೂಮ್ ಇನ್ ಮಾಡ್ಬೋದು. ಓಕೆ, ಸೊ ಮೊದಲನೇದು ಸ್ಕ್ರೋಲ್ ಬಟನ್ ಯೂಸ್ ಮಾಡಿ ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ಓಕೆ, ಎರಡನೇ ಮೆಥಡಲ್ಲಿ ಆಲ್ಟ್ ಪ್ರೆಸ್ ಮಾಡಿ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ. ಓಕೆ, ಆಲ್ಟ್ ಪ್ರೆಸ್ ಮಾಡಿ ಮೌಸ್ನಲ್ಲಿ ರೈಟ್ ಕ್ಲಿಕ್ ಪ್ರೆಸ್ ಮಾಡಿದ ಕೂಡಲೇ ನಿಮ್ಮ ಐಕಾನ್ ನೋಡಿ ಹೇಗೆ ಚೇಂಜ್ ಆಗುತ್ತೆ. ಸೊ ಇದು ಝೂಮ್ ಐಕಾನ್. ಓಕೆ, ಸೊ ಆಲ್ಟ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿದ ಕೂಡಲೇ ಈ ಥರ ಐಕಾನ್ ಬರುತ್ತೆ. ಮತ್ತು ಈಗ ನಿಮ್ಮ ಮೌಸನ್ನು ರೈಟ್ ಸೈಡ್ ಮೂವ್ ಮಾಡಿದ್ರೆ ಝೂಮ್ ಇನ್ ಆಗುತ್ತೆ, ಲೆಫ್ಟ್ ಸೈಡ್ ಮೂವ್ ಮಾಡಿದರೆ ಝೂಮ್ ಔಟ್ ಆಗುತ್ತೆ. ಮೊದಲನೇ ಮೆಥಡಲ್ಲಿ ಸ್ಕ್ರೋಲ್ ಮೆಥಡಲ್ಲಿ ನಿಮಗೆ ಆ್ಯಕ್ಚುಲಿ ಇನ್ಕ್ರಿಮೆಂಟಲ್ ಸೇವ್ ಆಗುತ್ತೆ, ಅಂದರೆ ಸ್ಟೆಪ್ಪಲ್ಲಿ ಸೇವ್ ಆಗುತ್ತೆ. ನೋಡಿ, ಟಕ್ 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 ಈ ಥರ ಸ್ಟೆಪ್ಸಲ್ಲಿ ಝೂಮ್ ಆಗುತ್ತೆ. ಸೊ ನಮಗೆ ಸ್ಮೂತ್ ಆದ ಝೂಮ್ ಸಿಗೋದಿಲ್ಲ. ಅದೇ ಸೆಕೆಂಡ್ ಮೆಥಡಲ್ಲಿ ಆಲ್ಟ್ ರೈಟ್ ಕ್ಲಿಕ್ ಸೆಕೆಂಡ್ ಮೆಥಡಲ್ಲಿ ನಮಗೆ ಸ್ಮೂತ್ ಆದ ಝೂಮ್ ಸಿಗುತ್ತೆ. ಓಕೆ, ಸೊ ಜಾಸ್ತಿ ಸೆಕೆಂಡ್ ಮೆಥಡನ್ನೇ ಯೂಸ್ ಮಾಡೋದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ ಸ್ನೇಹಿತರೆ, ಎರಡನೇದು ಪ್ಯಾನ್ ಟೂಲ್. ಸೊ ಪ್ಯಾನ್ ಟೂಲ್ ಅಂದರೆ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಮೂವ್ ಆಗಬೇಕು ಅಂದರೆ ನಮಗೆ ಪ್ಯಾನ್ ಟೂಲ್ ಬೇಕಾಗುತ್ತೆ. ಈಗ ನಾನು ಝೂಮ್ ಮಾಡ್ತೀನಿ. ಸೊ ಇಲ್ಲಿದ್ದೀನಿ, ಬಟ್ ನಾನು ಕಾರ್ ನೋಡಬೇಕು ಅಂದರೆ ನಾನು ಆ ಕಡೆ ಹೋಗಬೇಕಾಗತ್ತೆ. ಓಕೆ, ಸೊ ಅವಾಗ ನಾನು ಏನು ಮಾಡಬೇಕು, ಆಲ್ಟ್ ಪ್ರೆಸ್ ಮಾಡಿ ಮತ್ತು ಮಿಡಲ್ ಮೌಸ್ ಬಟನ್ ಅಥವಾ ಸ್ಕ್ರೋಲ್ ಬಟನ್ ಪ್ರೆಸ್ ಮಾಡಿ. ಓಕೆ, ಆಲ್ಟ್ ಪ್ಲಸ್ ಮಿಡಲ್ ಮೌಸ್ ಬಟನ್ ಅಥವಾ ಸ್ಕ್ರೋಲ್ ಬಟನ್ ಪ್ರೆಸ್ ಮಾಡಿದರೆ ಸೊ ನಿಮ್ಮ ಐಕಾನ್ ನೋಡಿ ಈ ಥರ ಚೇಂಜ್ ಆಗುತ್ತೆ. ಓಕೆ, ಸೊ ಆಗ ನಾನು ಮೌಸ್ ಮೂವ್ ಮಾಡಿದ್ರೆ ಪ್ಯಾನ್ ಆಗುತ್ತೆ. ಓಕೆ, ಆಲ್ಟ್ ಮಿಡಲ್ ಮೌಸ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಮೌಸ್ ಮೂವ್ ಮಾಡಿದರೆ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆ ಈ ಥರ ಪ್ಯಾನ್ ಆಗ್ಬೋದು, ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆ ಈ ಥರ ಹೋಗಬಹುದು. ಓಕೆ, ಸೊ ಝೂಮ್ ಇನ್, ಪ್ಯಾನ್, ಝೂಮ್ ಇನ್, ಪ್ಯಾನ್, ಝೂಮ್ ಔಟ್, ಪ್ಯಾನ್, ಝೂಮ್ ಇನ್, ಪ್ಯಾನ್, ಈ ಥರ ನಾನು ಆರಾಮಾಗಿ ಓಡಾಡ್ಬೋದು, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೋದು. ಝೂಮ್ ಇನ್, ಝೂಮ್ ಔಟ್, ಪ್ಯಾನ್. ನೆಕ್ಸ್ಟ್ ಸ್ನೇಹಿತರೆ, ಆರ್ಬಿಟ್ ಟೂಲ್. ಆರ್ಬಿಟ್ ಅಂದರೆ ನಾವು ಆಬ್ಜೆಕ್ಟ್ಗಳನ್ನು ರೌಂಡಾಗಿ ನೋಡ್ಬೋದು, ಅಂದರೆ ಅದರ ಸುತ್ತ ನೋಡಬಹುದು. ಆರ್ಬಿಟನ್ನು ಎಲ್ಲ ಆ್ಯಂಗಲ್ಗಳಿಂದ ನಾವು ರೌಂಡಾಗಿ ಸುತ್ತಿ ನೋಡಬಹುದು. ಓಕೆ, ಸೊ ಆರ್ಬಿಟ್ ಟೂಲ್ಗೆ ಕೀಬೋರ್ಡ್ ಶಾರ್ಟ್ಕಟ್ ಆಲ್ಟ್ ಪ್ರೆಸ್ ಮಾಡಿ ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ. ಓಕೆ, ಆಲ್ಟ್ ಪ್ರೆಸ್ ಮಾಡಿಬಿಟ್ಟು ನೀವು ಲೆಫ್ಟ್ ಕ್ಲಿಕ್ ಮೌಸ್ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಐಕಾನ್ ಹೇಗೆ ಚೇಂಜ್ ಆಗ್ತದೆ ನೋಡಿ. ಆ ಐಕಾನ್ ನೋಡಿದ್ರೆ ಗೊತ್ತಾಗುತ್ತೆ, ನೀವು ಸುತ್ತ ನೋಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಆಲ್ಟ್ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿಬಿಟ್ಟು ಈಗ ಮೌಸನ್ನು ನಿಧಾನವಾಗಿ ಮೂವ್ ಮಾಡಿ. ಓಕೆ, ಮೌಸನ್ನು ಮೇಲೆ ಕೆಳಗಡೆ ಈ ಥರ ಮೂವ್ ಮಾಡ್ಬೋದು, ಅಥವಾ ರೈಟ್ ಲೆಫ್ಟ್ ಈ ಥರ ಮೂವ್ ಮಾಡ್ಬೋದು. ಸೊ ನೀವು ಮೌಸನ್ನು ಹೇಗೆ ಮೂವ್ ಮಾಡ್ತೀರಾ ಆ ಥರ ನೀವು ನೋಡ್ಬೋದು. ಓಕೆ, ಸೊ ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ ನೋಡಿ, ಸುತ್ತ ನೋಡ್ಬೋದು, ಅಥವಾ ಮೇಲೆ ಕೆಳಗಡೆ ಈ ಥರ ಆರ್ಬಿಟ್ ಮಾಡ್ಬೋದು, ಅಥವಾ ಡಯಾಗ್ನಲ್ ಶೇಪದ ಆರ್ಬಿಟ್ ಮಾಡ್ಬೋದು. ನೀವು ಹೇಗೆ ಬೇಕಾದರೂ ನೀವು ಹೇಗೆ ಮೌಸ್ ಮೂವ್ ಮಾಡ್ತೀರಾ ಆ ಥರ ಆರ್ಬಿಟ್ ಆಗುತ್ತೆ. ಆಬ್ಜೆಕ್ಟ್ಗಳನ್ನು ನಾವು ಸುತ್ತ ನೋಡ್ಬೋದು. ಓಕೆ, ಸೊ ಝೂಮ್ ಇನ್ ಮಾಡಿ.
ಸ್ವಲ್ಪ ಪ್ಯಾನ್ ಮಾಡಿ ಆಮೇಲೆ ಆಬ್ಜೆಕ್ಟನ್ನು ಸುತ್ತ ಈ ಥರ ನೋಡ್ಬೋದು. ಓಕೆ, ಇದು ಆರ್ಬಿಟ್ ಟೂಲ್. ಓಕೆ ಸ್ನೇಹಿತರೆ, ಮಾಯಾದಲ್ಲಿ ನ್ಯಾವಿಗೇಷನ್ ಮಾಡೋದಕ್ಕೆ ಈ 3 ಟೂಲ್ಸ್ ಹೊರತಾಗಿ, ಝೂಮ್, ಪ್ಯಾನ್ ಮತ್ತು ಆರ್ಬಿಟ್ ಏನಿದೆ, ಈ 3 ಟೂಲ್ಸ್ ಹೊರತಾಗಿ ಇನ್ನೂ ಕೆಲವಷ್ಟು ಬೇರೆ ಟೂಲ್ಸ್ ಇದೆ. ಓಕೆ, ಅದನ್ನು ಕೂಡ ನಾವು ಯೂಸ್ ಮಾಡಿ ನ್ಯಾವಿಗೇಟ್ ಮಾಡಬಹುದು. ಅದರಲ್ಲಿ ಮೊದಲನೇದಾಗಿ ಫ್ರೇಮ್ ಸೆಲೆಕ್ಷನ್. ನಿಮ್ಗೆ ಆ ಟೂಲ್ ಇಲ್ಲಿ ವ್ಯೂ ಮೆನುದಲ್ಲಿ, ಸೊ ಈ ವ್ಯೂ ಪೋರ್ಟಿನ ವ್ಯೂ ಮೆನು ಏನಿದೆ, ಸೊ ಇದರಲ್ಲಿ ಇಲ್ಲಿ ಸಿಗುತ್ತೆ ನೋಡಿ, ಫ್ರೇಮ್ ಸೆಲೆಕ್ಷನ್, ಅದರ ಶಾರ್ಟ್ಕಟ್ ಎಫ್. ಓಕೆ, ಸೊ ಹೆಸರು ಹೇಳೋ ಹಾಗೆ ಸೆಲೆಕ್ಷನ್, ನೀವೇನು ಸೆಲೆಕ್ಟ್ ಮಾಡಿರ್ತೀರಾ ಅದನ್ನು ಫ್ರೇಮ್ ಮಾಡುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಈ ಕಾರ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಗುತ್ತೆ. ಇವಾಗ ಎಫ್ ಪ್ರೆಸ್ ಮಾಡಿ ನೋಡಿ. ಸೊ ಎಫ್ ಪ್ರೆಸ್ ಮಾಡಿದ ಕೂಡಲೇ ಆ ಸೆಲೆಕ್ಟೆಡ್ ಆಬ್ಜೆಕ್ಟ್ ಏನಿದೆ ಅದು ಫ್ರೇಮ್ ಆಗುತ್ತೆ, ಅಂದರೆ ಟಕ್ ಅಂತ ನೀಟಾಗಿ ಝೂಮ್ ಆಗುತ್ತೆ. ಸೊ ನೀವು ಯಾವುದೇ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಎಫ್ ಪ್ರೆಸ್ ಮಾಡಿ, ಅದು ಫ್ರೇಮ್ ಆಗುತ್ತೆ, ಅದು ನೀಟಾಗಿ ಈ ಥರ ಝೂಮ್ ಆಗುತ್ತೆ. ಓಕೆ, ಸೊ ಇದು ನಾವು ಬಹಳ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಸೊ ಸೆಲೆಕ್ಟೆಡ್ ಆಬ್ಜೆಕ್ಟನ್ನು ಈ ಥರ ಫ್ರೇಮ್ ಮಾಡ್ಬೋದು, ಫ್ರೇಮ್ ಸೆಲೆಕ್ಷನ್ ಅಂತ. ಓಕೆ, ಸೊ ಒಂದೊಂದು ಸಲ ಏನಾಗುತ್ತೆ, ಸರಿಯಾಗಿ ಆರ್ಬಿಟ್ ಆಗೋದಿಲ್ಲ. ಈ ಥರ ಆರ್ಬಿಟ್ ಮಾಡುವಾಗ ಕೆಲವು ಸಲ ಸರಿಯಾಗಿ ಆರ್ಬಿಟ್ ಆಗೋದಿಲ್ಲ. ನಿಮ್ಗೆ ಆ ಥರ ಅನಿಸಿದ್ರೆ ಅವಾಗ ನೀವೇನು ಮಾಡಬೇಕು, ಸೊ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಒಂದು ಸಲ ಫ್ರೇಮ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಝೂಮ್ ಔಟ್ ಮಾಡಿಕೊಂಡು ಆಮೇಲೆ ಈ ಥರ ಆರ್ಬಿಟ್ ಮಾಡಿ ಅದ್ರ ಸುತ್ತ, ಆಗ ನೀಟಾಗಿ ಆರ್ಬಿಟ್ ಆಗುತ್ತೆ. ಓಕೆ, ಸೊ ಇದು ಫ್ರೇಮ್ ಸೆಲೆಕ್ಷನ್, ಎಫ್ ಪ್ರೆಸ್ ಮಾಡಿ. ಓಕೆ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ನೋಡೋಣ. ಇದೇ ವ್ಯೂ ಮೆನುದಲ್ಲಿ ನೀವು ಕೆಳಗಡೆ ಬಂದರೆ ಕ್ಯಾಮ್ರಾ ಟೂಲ್ಸ್ ಅಂತ ಇದೆ. ಸೊ ಈ ಕ್ಯಾಮ್ರಾ ಟೂಲ್ಸ್ನಲ್ಲಿ ಇರುವಂತಹ ಎಲ್ಲ ಟೂಲ್ಸ್ ಕೂಡ ನ್ಯಾವಿಗೇಷನ್ ಟೂಲ್ಸೇ ಆಗಿರುತ್ತೆ. ಓಕೆ, ಸೊ ಈ ಮೆನುನ ಸಪ್ರೇಟ್ ಮಾಡ್ಕೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ. ಸೊ ಇದನ್ನು ಇಲ್ಲಿ ಇಟ್ಕೊಳ್ಳೋಣ. ಸೊ ಇದರಲ್ಲಿ ಇರುವಂಥ ಎಲ್ಲ ಟೂಲ್ಸ್ ಕೂಡ ನ್ಯಾವಿಗೇಷನ್ ಟೂಲ್ಸೇ ಆಗಿರುತ್ತೆ. ಇದರಲ್ಲಿ ನಾವು ಆಲ್ರೆಡಿ ನೋಡಿರುವಂಥ ಝೂಮ್, ಪ್ಯಾನ್ ಮತ್ತು ಆರ್ಬಿಟ್ ಏನಿದೆ, ಸೊ ಅದು ಇಲ್ಲಿ ಫಸ್ಟ್ 3 ಟೂಲ್ ಆಗಿರುತ್ತೆ. ಸೊ ಅದನ್ನು ಬಿಟ್ಟು ಉಳಿದಿರೋ ಟೂಲ್ಸ್ ಕೂಡ ನಮಗೆ ನ್ಯಾವಿಗೇಷನ್ಗೆ ಯೂಸ್ ಆಗುತ್ತೆ. ಸೊ ನಾವು ಒಂದೊಂದಾಗಿ ಒಂದ್ಸಲ ಬ್ರೀಫಾಗಿ ಮೊದಲು ನೋಡೋಣ. ಇಲ್ಲಿಂದ ನೀವು ಟೂಲ್ಸ್ ತೊಗೊಂಡ್ರೆ ನಾವು ಆಲ್ಟ್ ಅಥವಾ ಆಲ್ಟ್ ರೈಟ್ ಕ್ಲಿಕ್ ಈ ಥರ ಯಾವುದೇ ಆಪ್ಷನ್ಸ್ ಬೇಡ. ಓಕೆ, ಸೊ ನಾವು ಆ್ಯಕ್ಚುಲಿ ಏನು ಮಾಡ್ತಾ ಇದ್ವಿ, ಆರ್ಬಿಟ್ ಮಾಡಬೇಕು ಅಂದರೆ ಆಲ್ಟ್ ಕ್ಲಿಕ್ ಮಾಡಿ ಹೀಗೆ ಮಾಡ್ತೀವಿ, ಝೂಮ್ ಮಾಡಬೇಕು ಅಂದರೆ ಆಲ್ಟ್ ರೈಟ್ ಕ್ಲಿಕ್ ಮಾಡಿ ಹೀಗೆ ಮಾಡ್ತೀವಿ ಅಲ್ವಾ. ಬಟ್ ಈ ಟೂಲ್ಗಳನ್ನ ಯೂಸ್ ಮಾಡೋದ್ರಿಂದ, ಇದ್ರ ಮೇಲೆ ಇಲ್ಲಿಂದ ತಗೊಳ್ಳೋದ್ರಿಂದ ನೀವು ಯಾವುದೇ ಶಾರ್ಟ್ಕಟ್ ಅಂತ ಏನಿಲ್ಲ, ಜಸ್ಟ್ ಈ ಟೂಲ್ ಸೆಲೆಕ್ಟ್ ಮಾಡಿ ಜಸ್ಟ್ ಲೆಫ್ಟ್ ಕ್ಲಿಕ್ಕಿಂದನೇ ವರ್ಕ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಟಂಬಲ್ ಟೂಲ್ ಅಂತ ಇದೆ, ಕ್ಲಿಕ್ ಮಾಡಿ. ಸೊ ಟಂಬಲ್ ಟೂಲ್ ಆ್ಯಕ್ಟಿವೇಟ್ ಆಗಿದೆ ಅಲ್ವಾ. ಸೊ ಜಸ್ಟ್ ಲೆಫ್ಟ್ ಕ್ಲಿಕ್ ಯೂಸ್ ಮಾಡಿ ನೀವು ಆರ್ಬಿಟ್ ಮಾಡ್ಬೋದು. ಟಂಬಲ್ ಟೂಲ್ ಆ್ಯಕ್ಚುಲಿ ಆರ್ಬಿಟಿಂಗ್ ಟೂಲ್ ಅಂತಲೇ, ಆರ್ಬಿಟ್ ಈ ಥರ ಮಾಡ್ಬೋದು ನೋಡಿ. ಅದೇ ಥರ ಟ್ರ್ಯಾಕ್ ಟೂಲ್ ಅಂತ ಇದೆ, ಕ್ಲಿಕ್ ಮಾಡಿ. ಸೊ ಟ್ರ್ಯಾಕ್ ಟೂಲ್ ಬಂದುಬಿಟ್ಟು ಪ್ಯಾನ್ ಟೂಲ್ ಅಥವಾ ಟ್ರ್ಯಾಕ್ ಟೂಲ್ ಎರಡೂ ಒಂದೇ. ಓಕೆ, ಸೊ ಬೇಸಿಕಲಿ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಮೂವ್ ಆಗ್ಬೋದು ಈ ಥರ, ಪ್ಯಾನ್ ಟೂಲ್ ಅಂತ ಅಥವಾ ಟ್ರ್ಯಾಕ್ ಟೂಲ್ ಅಂತಾರೆ ಇಲ್ಲಿ. ನೆಕ್ಸ್ಟ್ ಡಾಲಿ ಟೂಲ್ ಅಂತ. ಸೊ ಡಾಲಿ ಟೂಲ್ ಕರ್ಸರ್ ನೋಡಿ ಈ ಥರ ಇದೆ. ಆ್ಯಕ್ಚುಲಿ ನಾನು ಆಗಲೇ ಈ ಟೂಲನ್ನು ಝೂಮ್ ಟೂಲ್ ಅಂತ ಹೇಳಿದೆ, ಬಟ್ ಸಾರಿ, ಇದು ಝೂಮ್ ಟೂಲ್ ಅಲ್ಲ, ಡಾಲಿ ಟೂಲ್. ಝೂಮ್ ಟೂಲ್ ಇಲ್ಲಿದೆ. ಓಕೆ, ಸೊ ಇದು ಝೂಮ್ ಟೂಲಿನ ಐಕಾನ್. ಓಕೆ, ಸೊ ನಾನು ಡಾಲಿ ಟೂಲ್ಗೆ ಝೂಮ್ ಟೂಲ್ ಅಂತ ಹೇಳಿದ್ದೆ, ಬಟ್ ನೀವು ಡಾಲಿ ಟೂಲಲ್ಲೂ ಕೂಡ ಜಸ್ಟ್ ಝೂಮ್ ಮಾಡ್ಬೋದು. ಝೂಮ್ ಔಟ್ ಝೂಮ್ ಇನ್ನೇ ಮಾಡ್ತೀವಿ. ಝೂಮ್ ಟೂಲಲ್ಲೂ ಕೂಡ ಝೂಮ್ ಇನ್ ಝೂಮ್ ಔಟೇ ಮಾಡ್ತೀವಿ. ಬಟ್ ನೀವು ನಿಮಗೆ ಸಿನಿಮಾ ಮೇಕಿಂಗ್ ಅಥವಾ ಸಿನಿಮಾಟೋಗ್ರಫಿ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದ್ದರೆ ನೀವು ಅಲ್ಲಿ ನೋಡ್ಬೋದು, ಡಾಲಿ ಮತ್ತು ಝೂಮ್ ಅನ್ನೋದು ಎರಡು ಬೇರೆ ಬೇರೆ ಪದಗಳು. ಓಕೆ, ನೋಡೋದಕ್ಕೆ ಎರಡು ಝೂಮ್ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಅವು ಬೇರೆ ಬೇರೆ. ಓಕೆ, ಏನು ಡಿಫರೆನ್ಸ್ ಅಂದರೆ, ಝೂಮ್ ಅಂದರೆ ಕ್ಯಾಮ್ರಾ ಲೆನ್ಸಿಂದ ಝೂಮ್ ಮಾಡ್ತಾರೆ. ಓಕೆ, ಕ್ಯಾಮ್ರಾ ಲೆನ್ಸ್ ಮೂಲಕ ಆ್ಯಕ್ಚುಲಿ ಝೂಮ್ ಆಗುತ್ತೆ. ಬಟ್ ಅದೇ ಡಾಲಿ ಅಂದರೆ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಯಾವುದೇ ಝೂಮ್ ಆಗೋದಿಲ್ಲ, ಕ್ಯಾಮ್ರಾನೇ ನಿಧಾನವಾಗಿ ಸಬ್ಜೆಕ್ಟ್ ಕಡೆ ಮೂವ್ ಮಾಡ್ತಾರೆ. ಓಕೆ, ಸೊ ಕ್ಯಾಮ್ರಾನ ನಿಧಾನವಾಗಿ ಸಬ್ಜೆಕ್ಟ್ ಹತ್ರ ಮೂವ್ ಮಾಡ್ತಾ ಹೋದರೆ, ನಮ್ಮ ಕ್ಯಾಮ್ರಾ ಈ ಥರ ನಿಧಾನವಾಗಿ ಸಬ್ಜೆಕ್ಟ್ ಕಡೆ ಮೂವ್ ಆಗ್ತಾ ಹಿಂಗೆ ಬಂದರೆ ಅದನ್ನು ಡಾಲಿ ಅಂತಾರೆ. ಅದೇ ಝೂಮ್ ಅಂದರೆ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅದನ್ನು ಲೆನ್ಸ್ಗಳ ಹೆಲ್ಪಿಂದ ಝೂಮ್ ಮಾಡ್ತಾರೆ. ಸೊ ನೀವು ನೋಡ್ಬೋದು, ಸಿನಿಮಾ ಶೂಟಿಂಗ್ ಮಾಡುವಾಗ ಟ್ರ್ಯಾಕ್ ಎಲ್ಲ ಹಾಕ್ಕೊಂಡಿರ್ತಾರಲ್ಲ, ಸೊ ಅದ್ರ ಮೇಲೆ ಕ್ಯಾಮ್ರಾ ನಿಧಾನವಾಗಿ ಮೂವ್ ಮಾಡ್ತಾರೆ. ಸೊ ಮೂವ್ ಮಾಡ್ತಾ ಕ್ಯಾಮ್ರಾ ನಿಧಾನವಾಗಿ ಅದು ಹೇಗೆ ಅನಿಸುತ್ತೆ, ಝೂಮ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಕ್ಯಾಮ್ರಾ ಸಬ್ಜೆಕ್ಟ್ ಹತ್ರ ಬರ್ತಾ ಇದ್ದ ಹಾಗೆ ನಮಗದು ಝೂಮ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಅದನ್ನು ಡಾಲಿ ಅಂತಾರೆ. ಸೊ ಝೂಮ್ ಅಂದರೆ ಕ್ಯಾಮ್ರಾದಲ್ಲೇ ಝೂಮ್ ಮಾಡುವಂಥದ್ದು. ಓಕೆ, ಬಟ್ ಇಲ್ಲಿ ನಮಗೆ ಅಷ್ಟಂತ ಡಿಫ್ರೆನ್ಸ್ ಗೊತ್ತಾಗಲ್ಲ ಈ ಎರಡು ಟೂಲ್ ಮಧ್ಯೆ, ಎರಡು ಒಂದೇ ಥರನೇ ಅನಿಸುತ್ತೆ. ಓಕೆ, ಸೊ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಟ್ ನಾರ್ಮಲಿ ಜಸ್ಟ್ ಆಲ್ಟ್ ರೈಟ್ ಕ್ಲಿಕ್ ಯೂಸ್ ಮಾಡಿ ಈ ಥರ ಝೂಮ್ ಮಾಡ್ಕೋಬೋದು. ಇನ್ನು 2D ಪ್ಯಾನ್ ಝೂಮ್ ಟೂಲ್ ಇದೆ, ಅದು ಕೂಡ ಬೇಸಿಕಲಿ ಪ್ಯಾನ್ ಟೂಲೇ. ಓಕೆ, ಬಟ್ ಆಲ್ಮೋಸ್ಟ್ 2 ಡೈಮೆನ್ಷನಲ್ ಮೇಲೆ ಝೂಮ್ ಪ್ಯಾನ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಇನ್ನು ಗ್ರೀಸ್ ಪೆನ್ಸಿಲ್ ಟೂಲ್ ಅಂತ, ಇದು ಬಂದುಬಿಟ್ಟು
ನಮಗೆ ಅನಿಮೇಷನ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಬೇಕಿದ್ರೆ ನಾವು ಇದನ್ನು ನೋಡೋಣ. ಗ್ರೀಸ್ ಪೆನ್ಸಿಲ್ ಟೂಲ್ ನಾವು ಜಸ್ಟ್ ನಮ್ಮ ಪೋಸಸ್ ಹೇಗಿದೆ ಅಂತ ರಫ್ ಸ್ಕೆಚ್ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೋತೀವಿ, ಗ್ರೀಸ್ ಪೆನ್ಸಿಲ್ ಟೂಲು. ಇನ್ನು ರೋಲ್ ಟೂಲ್ ಅಂತ ಸೆಲೆಕ್ಟ್ ಮಾಡಿ. ರೋಲ್ ಟೂಲ್ ಜಸ್ಟ್ ಲೆಫ್ಟ್ ಕ್ಲಿಕ್ ಮಾಡಿ ಯೂಸ್ ಮಾಡಿ ನೋಡಿ ಹೇಗಾಗುತ್ತೆ ನೋಡಿ. ಆ್ಯಕ್ಚುಲಿ ನಾನು ಪರ್ಸ್ನಲ್ ಆಗಿ ಹೇಳೋದಾದರೆ ನ್ಯಾವಿಗೇಷನ್ಗೆ ಇದು ಯಾವುದೇ ಟೂಲ್ಸ್ ಯೂಸ್ ಮಾಡೋದಿಲ್ಲ, ಜಸ್ಟ್ ನಾವು ಶಾರ್ಟ್ಕಟ್ಸಿಂದನೇ ಮಾಡೋದು. ಬಟ್ ಇದೊಂದು ಟೂಲ್ ಮಾತ್ರ, ಈ ರೋಲ್ ಟೂಲ್ ಮಾತ್ರ ಯೂಸ್ ಆಗುತ್ತೆ. ಓಕೆ, ಪ್ರಾಕ್ಟಿಕಲಿ ರೋಲ್ ಟೂಲ್ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ. ತುಂಬ ಸಲ ಕ್ಯಾಮ್ರಾ ಫ್ರೇಮ್ ಮಾಡುವಾಗ, ನಮ್ಮ ಕ್ಯಾಮ್ರಾ ಆ್ಯಂಗಲ್ನ ಫ್ರೇಮ್ ಮಾಡುವಾಗ ಈ ಮೂಮೆಂಟ್ ನಮಗೆ ಸಿಗೋದಿಲ್ಲ. ಈ ಥರದ ಮೂಮೆಂಟ್ ಅಥವಾ ಈ ಥರದ ನ್ಯಾವಿಗೇಷನ್ ನಮಗೆ ಯಾವುದರಲ್ಲೂ ಈ ಥರ ಆರ್ಬಿಟಿಂಗ್ ಆಗಲಿ ಅಥವಾ ಝೂಮಲ್ಲಾಗಲಿ ಅಥವಾ ಪ್ಯಾನಲ್ಲಾಗಲಿ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಕೆಲವು ಸಲ ಕರೆಕ್ಟಾಗಿ ಕ್ಯಾಮ್ರಾನ ಫ್ರೇಮ್ ಮಾಡಬೇಕು ಅಂದರೆ ಈ ರೋಲ್ ಟೂಲ್ ಬೇಕಾಗುತ್ತೆ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ ಲೆಫ್ಟ್ ಕ್ಲಿಕ್ ಮಾಡಿಬಿಟ್ಟು ಕರೆಕ್ಟಾಗಿ ನಾವು ನಮಗೆ ಹೇಗೆ ಬೇಕೋ ಆ ಥರ ಕ್ಯಾಮ್ರಾನ ಫ್ರೇಮ್ ಮಾಡ್ಕೋಬೋದು, ಸೆಟ್ ಮಾಡ್ಕೋಬೋದು. ಓಕೆ, ರೋಲ್ ಟೂಲ್ ಬಹಳ ಯೂಸ್ ಆಗುವಂಥದ್ದು. ಜಸ್ಟ್ ಕ್ಲಿಕ್ ಮಾಡಿ ಈ ಥರ ಮಾಡ್ಬೋದು. ಇನ್ನು ಅಜಿಮುತ್ ಎಲಿವೇಶನ್ ಟೂಲ್ ಅಂತ. ಓಕೆ, ಸೊ ಇದು ನೀವು ನೋಡ್ಬೋದು, ನೋಡೋದಕ್ಕೆ ಸ್ವಲ್ಪ ಆರ್ಬಿಟ್ ಟೂಲ್ ಥರನೇ ಅನಿಸುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಇದು ಆರ್ಬಿಟ್ ಆಗುತ್ತೆ. ಓಕೆ, ಸೊ ಟೆಕ್ನಿಕಲಿ ಅಜಿಮುತ್ ಎಲಿವೇಶನ್ ಟೂಲ್ ಬಗ್ಗೆ ನಾವು ಮತ್ತೊಂದು ಕ್ಲಾಸಲ್ಲಿ ನೋಡೋಣ. ಓಕೆ, ಯಾ ಪಿಚ್ ಟೂಲ್ ಅಂತ. ಇದು ಕೂಡ ಬೇಸಿಕಲಿ ಸ್ವಲ್ಪ ಪ್ಯಾನ್ ಟೂಲ್ ಥರ ಅನಿಸುತ್ತೆ, ಬಟ್ ನೀವು ಯಾವ ಕಡೆ ಮೂವ್ ಮಾಡ್ತೀರಾ ಅದರ ವಿರುದ್ಧವಾಗಿ ಪ್ಯಾನ್ ಆಗ್ತಾ ಇದೆ. ಓಕೆ, ಸೊ ಕೆಲವು ಸಂದರ್ಭಗಳಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕಾಗಿ ಬರಬಹುದು, ಬಟ್ ಪ್ರಾಕ್ಟಿಕಲಿ ನನಗೆ ಅಷ್ಟೊಂದು ಇದೇನು ಯೂಸ್ ಆಗಿಲ್ಲ. ಓಕೆ, ಡಿಪೆಂಡ್ಸ್. ಇನ್ನು ಫ್ಲೈ ಟೂಲ್, ಸೊ ಇದು ತುಂಬಾ ಫಾಸ್ಟಾಗಿ ಪ್ಯಾನ್ ಆದಂಗೆ ಅನಿಸುತ್ತೆ, ಫ್ಲೈ ಟೂಲ್ ಅಂತ. ಇನ್ನು ವಾಕ್ ಟೂಲ್ ಅಂತ, ಇದು ಕೂಡ ಬೇಸಿಕಲಿ ಸ್ವಲ್ಪ ಪ್ಯಾನ್ ಆದಾಗೆ ಅನಿಸುತ್ತೆ. ಓಕೆ, ಸೊ ಈ ಟೂಲ್ಸ್ಗಳ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನಾವು ಮತ್ತೊಂದು ಕ್ಲಾಸಲ್ಲಿ ನೋಡೋಣ. ಬಟ್ ಪ್ರಾಕ್ಟಿಕಲಿ ಜಾಸ್ತಿ ಈ ಲಿಸ್ಟಲ್ಲಿ ನಮಗೆ ಜಾಸ್ತಿ ಯೂಸ್ ಆಗುವಂಥ ಟೂಲ್ ಅಂದರೆ ಈ ರೋಲ್ ಟೂಲ್ ಒಂದೇ. ಓಕೆ, ಸೊ ಉಳಿದಿರೋ ಟೂಲ್ಸನ್ನು ನೀವು ಬೇಕಿದ್ರೆ ಎಕ್ಸ್ಪ್ಲೋರ್ ಮಾಡಿ ಅದ್ರ ಬಗ್ಗೆ. ಓಕೆ, ಮತ್ತೊಂದು ಕ್ಲಾಸಲ್ಲಿ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸದ್ಯಕ್ಕೆ ನಮಗೆ ಇಷ್ಟು ಸಾಕು.